ದಾಸನ್ಪುರ ಹೋಬಳಿ ಉಸ್ಕೂರು ಗ್ರಾಮ ಪಂಚಾಯಿತಿ ಪಿಳ್ಳಳ್ಳಿ ಗ್ರಾಮಕ್ಕೆ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಸರ್ಕಾರಿ ಐಟಿಐ ಕಾಲೇಜಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಡೆಸಿದ್ದರು. ಯಲಹಂಕ ಬೆಂಗಳೂರು ಉತ್ತರ ತಾಲೂಕು ದಾಸನ್ಪುರ ಹೋಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಳ್ಳಳ್ಳಿಯಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಸರ್ಕಾರಿ ಐಟಿಐ ಕಾಲೇಜಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಅಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. स्वामी पादारविंद गोविंद जय श्री राम जय श्री राम जय श्री राम प्रार्थना समर्पयामि. आरोग्यमस्तु ऐश्वर्याभिवृद्धिरस्तु. ಪಿಳ್ಳಳ್ಳಿ ಗ್ರಾಮದಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಐಟಿಐ ಕಾಲೇಜನ್ನು ನಿರ್ಮಾಣ ಮಾಡಲು ಇವತ್ತು ಶಂಕುಸ್ಥಾಪನೆ ಮಾಡಲಾಯಿತು. ಸ್ಥಳೀಯ ಶಾಸಕರ ಒಂದು ಬೆಂಬಲದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಸರ್, ಇದು ಎಷ್ಟು ವರ್ಷದ ಕನಸಾಗಿತ್ತು ಸರ್ ತಮಗೆ? ಸುಮಾರು 10 ವರ್ಷದಿಂದನೂ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋರಾಟ ನಡೆಸಿತ್ತು. ಜಾಗ ನಮ್ಮ ಶಾಸಕರಾದಂಥ ವಿಶ್ವನಾಥರವರ ಆಶೀರ್ವಾದದಿಂದ ಇವತ್ತು 1.5 ಎಕರೆ ಜಾಗ ದೊರಕಿದೆ. ಆದ್ದರಿಂದ ಇವತ್ತು ಆ ಜಾಗಕ್ಕೋಸ್ಕರ 3 ಕೋಟಿ ಇಂಥ ಈ ಕಷ್ಟಕರ ಸಂದರ್ಭದಲ್ಲೂ 3 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು 2 ವರ್ಷದಲ್ಲಿ ಈ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ. ಸ್ಥಳೀಯ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗೋ ರೀತಿ ಕೆಲಸಗಳು ನಡೆಯುತ್ತದೆ. ಎಲ್ಲ ಶಾಲಾ ಮಕ್ಕಳು ಇನ್ನು ದೂರ ಹೋಗಿ ಐಟಿಐ ಕಾಲೇಜು ತರಬೇತಿ ಪಡೆಯೋ ಬದಲು ಸ್ಥಳೀಯವಾಗಿ ಹತ್ತಿರದಲ್ಲೇ ಒಂದು ಐಟಿಐ ತರಬೇತಿ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದಾರೆ. ಸರ್, ಇವಾಗ ನಮ್ಮ ಸಚಿವರಾದ ಸುಧಾಕರ್ ಸರ್ದ ಅಭಿನಂದನಾ ಕಾರ್ಯಕ್ರಮ ಇದೆ ಇವತ್ತು. ಹೌದು, ಅದ್ರ ಬಗ್ಗೆ ಸ್ವಲ್ಪ. ಈ ಬಾರಿ JDS ಮತ್ತು BJP ಮೈತ್ರಿ ಇದರಲ್ಲಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಬಹುಮತಗಳಿಂದ ಗೆದ್ದಿದ್ದಾರೆ. ಅವರಿಗೆ ಇವತ್ತೊಂದು ಮಾದನಾಯಕನಹಳ್ಳಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದರಿಂದ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಅಲ್ಲಿಗೆ ಹೋಗೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಎಲ್ಲರೂ ನಾವು ಓಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.